ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ರಾಜ್ಮಾ ಮಾಡಕತ್ತೀನಿ. ರಾಜ್ಮಾಕ್ಕಾಗಿ ಒಂದೆರಡು ಚಮಚನ ನಾನು ಎಣ್ಣೆನ ಹಾಕ್ಕೊತೇನೆ. ರಾಜ್ಮಾನ ಸಿಟಿ ಹೊಡಿಸ್ಕೊಂಡು ಕುದಿಸಿಟ್ಕೊಂಡೀನಿ, ಬೇಯಿಸಿಟ್ಕೊಂಡೀನಿ. ಇದನ್ನು ಇಲ್ಲಿ ಕೊಬ್ಬರಿ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಹಾಕಿ ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡೇನಿ, ತರಿಯಾಗಿ ಮಾಡಿ ಇಟ್ಕೊಂಡೀನಿ. ಇಲ್ಲಿ ಉಳ್ಳಾಗಡ್ಡಿ ಹಚ್ಚಿಕೊಂಡೀನಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣು ಹೆಚ್ಚಿ ನಾನು ಇಟ್ಕೊಂಡೀನಿ. ಇವಾಗ ನಾನು ಎಣ್ಣೆ ಕಾಯಕ್ಕಿಟ್ಟೀನಿ. ಎಣ್ಣೆ ಕಾದಿದೆ. ಅರ್ಧ ಟೀ ಸ್ಪೂನ್ ಈ ಚಮಚೆ ನಂದು. ಅದರಿಂದ ನಾನು ಏನು ಹಾಕಿದೆ, ಇವಾಗ ಸಾಸಿವೆ ಕಾಳನ್ನು ಹಾಕಿದೆ. ಇವು ತುಂಬ ಹೆಲ್ದಿ ಆದಂಥ ಕಾಳುಗಳು. ಇದನ್ನು ವಿಶೇಷವಾಗಿ ಎಲ್ಲರೂ ಬಳಸ್ತಾರೆ. ಇದು ರಾಜ್ಮಾ ಭಾರಿ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಯಾವಾಗಾರ ಮಾಡ್ತೀವಿ. ಈ ಕಡೆ ಭಾಗದಾಗ ಹಳ್ಳಿ ಜನರಿಗೆ ಹೆಚ್ಚು ಕಡಿಮೆ ಗೊತ್ತಿಲ್ಲ ಇದು ರಾಜ್ಮಾ ಏನು ಅಂತ. ಆದರೆ ನಮ್ಮ ಕಡೆ ಇದು ನಮಗೆ ಗೊತ್ತೈತಿ. ಉತ್ತರ ಭಾರತ ಕಡೆ ಎಲ್ಲ ಭಾಳಷ್ಟು ಬಳಸ್ತಾರೆ. ಅದು ಭಾಳ ಹೆಲ್ದಿ ಆದಂಥ ಫುಡ್ಡು. ಅದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಅದಾವು. ಅದಕ್ಕೆ ರಾಜ್ಮಾ ಚಾವಲ್ ಅಂತ ವಿಶೇಷವಾಗಿ ಅದನ್ನು ಕರೀತಾರೆ. ಅನ್ನೋದ್ರ ಜೊತೆಗೆ ಚಾವಲ್ ಅಂದ್ರೆ ಅನ್ನ, ರಾಜ್ಮಾ ಅಂದರೆ ರಾಜ್ಮಾ. ಒಂದು ಟೈಪ್ನ್ಯಾಗ ನಮ್ಮ ಕಡೆ ಅವ್ರಿಕಾಳು ಗತೆ ಬರ್ತೈತಿ. ಇದು ಸ್ವಲ್ಪ ಚಾಕ್ಲೇಟ್ ಕಲರ್, ಸ್ವಲ್ಪ ಅವ್ರಿಕಾಳು ಗತೆ ಚಾಕ್ಲೇಟ್ ಕಲರ್ನ್ಯಾಗ ಬರ್ತೈತಿ. ನಮಗೆ ಹಿಂಗಳವ್ರಿ ಬೀಜ ಕಂಡಂಗೆ ಆಕತಿ. ಆದರೆ ಇದು ರಾಜ್ಮಾ. ಇವಾಗ ನಾನು ಒಂದು ಉಳ್ಳಾಗಡ್ಡಿನ ಹೆಚ್ಚು ಹಾಕಿದ್ದೀನಿ ಇದಕ್ಕೆ. ಇವಾಗ ಒಂದು ಟೊಮೆಟೊ ಹಣ್ಣು ಹಚ್ಚಿದ್ದೆ, ಆ ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿವಾಗ ಹಾಕಿದೆ. ಇದೊಂದು ಸ್ವಲ್ಪ ಬೇಯಲಿ. ನಮ್ಮ ದೇಶದಲ್ಲಿ ಸ್ವಲ್ಪ ದೂರ, ಒಂದು ಊರಿನಿಂದ ಒಂದು ಊರಿಗೆ ಹೋದ್ರೆ ಊಟದ ಟೇಸ್ಟ್ಗಳು, ಊಟದ ಪದ್ಧತಿಗಳು, ಮಾಡುವಂಥ ಪದ್ಧತಿಗಳು ಬೇರೆ 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 ಇರ್ತಾವೆ. ಅಷ್ಟೊಂದು ವೈವಿಧ್ಯಮಯವಾದಂಥ ನನ್ನ ಭಾರತ ಇದು. ತುಂಬ ವೈವಿಧ್ಯತೆಯನ್ನು ತುಂಬಿಕೊಂಡೈತಿ. ಒಬ್ಬರು ಮನೆ ಅಡಿಗೆ ಒಬ್ಬರು ಥರ ಇರೋಂಗಿಲ್ಲ, ಬೇರೆ ಬೇರೆನೇ ಇರ್ತೈತಿ. ನೋಡಿ ವೀಕ್ಷಕರೇ, ಇವಾಗ ನಾನು ರುಬ್ಬಿದ್ದಂಥ ಇದು ಕೊಬ್ಬರಿದು ಪೇಸ್ಟನ್ನ ಇದಕ್ಕೆ ಹಾಕ್ತೀನಿ. ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, 1 ಟೀ ಸ್ಪೂನ್ ಖಾರ ಪುಡಿ, 1 ಟೀ ಸ್ಪೂನಷ್ಟು ಮಸಾಲೆ ಪುಡಿನ ನಾನು ಇದಕ್ಕೆ ಹಾಕಿ
ನೋಡಿ ಘಮ 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 ಅನ್ನೋದು. ಇವಾಗ ನಾನು ಏನು ಮಾಡ್ತೀನಿ, ಬೇಯಿಸಿಟ್ಟಂಥ ರಾಜ್ಮಾನ ಇದಕ್ಕೆ ಹಾಕ್ತೀನಿ. ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು ಬೇಯಿಸ್ತೀನಿ. ನೋಡಿ ವೀಕ್ಷಕರೇ, ರಾಜ್ಮಾ ಪಲ್ಯ ಇದು ಹೆಲ್ದಿ ಆದಂಥ ಫುಡ್ಡು, ಭಾಳ ಚಲೋದಿದು ಆರೋಗ್ಯಕ್ಕೆ. ಎಲ್ರಿಗೂ ಗೊತ್ತಾಗಬೇಕು, ಹಳ್ಳಿಗಳಲ್ಲಿ ಗೊತ್ತಾಗಬೇಕು. ಹಳ್ಳಿಗಳಲ್ಲಿ ರಾಜ್ಮಾ ಅಂದರೆ ಏನು ಅಂತ ಗೊತ್ತಿಲ್ಲ ಹೆಚ್ಚು ಕಡಿಮೆ ಈ ಕಡೆ ಭಾಗದಾಗ. ಅದಕ್ಕೆ ಜನರಿಗೆ ಗೊತ್ತಾಗಬೇಕು ಇದ್ರ ಬಗ್ಗೆ. ಗೊತ್ತಿದ್ದವರು ಎಲ್ಲರಿಗೆ ತಿಳಿದವರು ಯೂಟ್ಯೂಬ್ನಾಗ ನೋಡಿ ಕಲ್ಕೊಂತಾರೆ. ಈಗೆಲ್ಲ ಕಾಲ ಬದಲಾಗೈತಿ, ಮೊದಲಿನಂಗಿಲ್ಲ. ಆದರೂ ಒಳ ಹಳ್ಳಿ ಭಾಗಗಳಲ್ಲಿ ಈ ರಾಜ್ಮಾದ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಅದು ಇಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು. ಇದು ಯಾಕಂದರೆ ಇದು ಹೆಲ್ದಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ. ಅದಕ್ಕೋಸ್ಕರ ಇವಾಗ ನಾನು ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಇದ್ರ ಮೇಲೆ ಹಾಕ್ತೇನೆ. ನೋಡಿ ವೀಕ್ಷಕರೇ, ರಾಜ್ಮಾ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನನ್ನ ಪ್ರಯತ್ನಕ್ಕೆ, ಅಲ್ಪ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ.